ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡ್ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಜನಸಾಮಾನ್ಯರಿಗೆ ಇದೀಗ ಮತ್ತೊಂದು ಶಾಕಿಂಗ್ ಸುದ್ದಿಯೊಂದು ಇದೆ. ದೇಶದಲ್ಲಿ ವಾಟರ್ ಬಾಟಲ್ಗಳ ಬೆಲೆ ಹೆಚ್ಚಳವಾಗಲಿದೆ. ಹಾಗಾದರೆ ಎಷ್ಟು ದರ ಹೆಚ್ಚಾಗಬಹುದು? ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ಈಗಾಗಲೇ ಗ್ಯಾಸ್, ಇಂಧನ ಮತ್ತು ಅಡುಗೆ ಎಣ್ಣೆ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವಂತಹ ಜನಸಾಮಾನ್ಯರಿಗೆ ಈಗ ಕುಡಿಯುವ ನೀರಿನ ಬಾಟಲಿಗಳ ದರ ಏರಿಕೆಯ ಬಿಸಿ ಕೂಡ ತಟ್ಟಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿರುವುದು ಈ ಬೆಲೆ ಹೆಚ್ಚಳಕ್ಕೆ ಪ್ರಮುಖ ಕಾರಣ ಆಗಿದೆ. ಹಾಗಿದ್ರೆ ಈ ಬೆಲೆ ಏರಿಕೆಗೆ ಪ್ರಮುಖವಾದ ಕಾರಣಕ್ಕೇನು? ಪ್ಲಾಸ್ಟಿಕ್ ವಾಟರ್ ಬಾಟಲಿಗಳನ್ನು ತಯಾರಿಸಲು ಬಳಸುವಂತಹ ಪಾಲಿಮರ್ ಅನ್ನ ಕಚ್ಚಾ ತೈಲದಿಂದ ತಯಾರಿ ಮಾಡಲಾಗುತ್ತೆ. ಯುದ್ಧದ ಹಿನ್ನೆಲೆಯಲ್ಲಿ ಕಚ್ಚಾ ತೈಲದ ಬೆಲೆ ಗಗನಕ್ಕೆ ಏರಿರೋದ್ರಿಂದ ಪ್ಲಾಸ್ಟಿಕ್ ಕಚ್ಚಾ ವಸ್ತುಗಳ ಬೆಲೆ ಕೂಡ 50% ಹೆಚ್ಚಾಗಿ ಕಿಲೋಗೆ 170 ರೂಪಾಯಿಗೆ ತಲುಪಿದೆ. ಇದರೊಂದಿಗೆ ಬಾಟಲಿ ಮೂಡಿಗಳು, ಲೇಬಲ್ ಮತ್ತೆ ಪ್ಯಾಕೇಜಿಂಗ್ ಬ್ಯಾಗ್ಸ್ಗಳ ಬೆಲೆ ಕೂಡ ದುಪ್ಪಟ್ಟು ಆಗಿರುವಂಥದ್ದು. ಅಂದರೆ ಬಾಟಲಿಯ ಕ್ಯಾಪ್ಸ್ ಆಗಿರ್ಬೋದು, ಲೇಬಲ್ ಆಗಿರ್ಬೋದು, ಇನ್ನು ಪ್ಯಾಕೇಜಿಂಗ್ ಬಾಕ್ಸ್ ಇದರ ಬೆಲೆ ಕೂಡ ದುಪ್ಪಟ್ಟು ಆಗಿರುವಂಥದ್ದು. ಹಾಗಿದ್ರೆ ಎಷ್ಟು ದರ ಏರಿಕೆಯಾಗಿದೆ? ದೇಶದ ಪ್ರಮುಖ ನೀರಿನ ಬಾಟಲಿ ಕಂಪನಿಗಳಾದ ಬಿಸ್ಲರಿ, ಪಾರ್ಲೆ, ಆಗ್ರೋ ಮತ್ತು ಕ್ಲಿಯರ್ ಸೇರಿದಂತೆ ಬಹುತೇಕ ಬ್ರ್ಯಾಂಡ್ಗಳು ತಮ್ಮ ದರವನ್ನು 8ರಿಂದ 11% ಹೆಚ್ಚು ಮಾಡಿವೆ. ಈ ದರ 1 ಲೀಟರ್ನ 12 ಬಾಟಲಿಗಳ ಪ್ಯಾಕ್ ಬೆಲೆ 216 ರೂಪಾಯಿ ಇತ್ತು. ಈಗ ಅದು 240 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಉತ್ಪಾದನಾ ವೆಚ್ಚ ಮತ್ತು ಪ್ಯಾಕೇಜಿಂಗ್ ಮೆಟೀರಿಯಲ್ ಬೆಲೆ ಹೆಚ್ಚಳದಿಂದಾಗಿ ದರ ಏರಿಕೆ ಅನಿವಾರ್ಯವಾಗಿದೆ ಅಂತ ಹೇಳಿ ಇದೀಗ ಕಂಪನಿಗಳು ಕೂಡ ಸ್ಪಷ್ಟಪಡಿಸಿವೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನೆಲ್ ಅನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ.